ಶಿವ ರೌಡಿ ಶೀಟರ್ ಕೊಲೆಯಾಗಿ ಹೋದ. ಬಟ್ ಆತನ ಕೊಲೆಯಲ್ಲಿ ಭಾಗಿಯಾಗಿದ್ದು ಜಗದೀಶ್. ಆತನೂ ಕೂಡ ರೌಡಿ ಶೀಟರ್. ಬಟ್ ಆತ ಶಾಸಕ ಭೈರತಿ ಬಸವರಾಜ್ ಜೊತೆ ಕಾಣಿಸ್ಕೊಂಡ ಅನ್ನೋ ಕಾರಣಕ್ಕೆ ರಾಜಕೀಯದ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ಆದ್ರೆ ಬಳಿಕ ಈಗ ಸಿನಿ ರಂಗದಲ್ಲೂ ಕೂಡ ಈ ರೌಡಿ ಶೀಟರ್ ಜಗ್ಗ ಸೌಂಡ್ ಮಾಡ್ತಿದ್ದಾನೆ. ಕಾರಣ ಒಬ್ಬ ನಟಿಗೆ ಆತ ಗಿಫ್ಟ್ ಕೊಟ್ಟಿದ್ದಾನೆ. ಕೆಲವರ ಜೊತೆ ಫೋಟೋ ಇರೋದು ಕೂಡ ವೈರಲ್ ಆಗ್ತಾ ಇದೆ. ಆ ಪ್ರಖ್ಯಾತ ನಟಿಗೆ ರೌಡಿ ಜಗ್ಗ ಕೊಟ್ಟ ಆ ಕಾಸ್ಟ್ಲಿ ಗಿಫ್ಟ್ ಏನು? ರೇಷ್ಮೆ ಸೀರೆ, ಚಿನ್ನದ ಹಾರ, ಓಲೆ ಎಲ್ಲ ಕೂಡ ನಿನಗಾಗಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನ ಆರೋಪಿಗೆ ಸಿನಿ ನಂಟಿರೋದು ಬೆಳಕಿಗೆ ಬಂದಿದೆ. ಖ್ಯಾತ ನಟ ನಟಿಯರ ಜಗ್ಗನ ನಡುವಿನ ಸ್ನೇಹ ಎಂಥದ್ದು? ಒಂದ್ ಕಡೆ ಲಾಂಗ್ ಸದ್ದು, ಮತ್ತೊಂದು ಕಡೆ ಕ್ಯಾಮ್ರಾ ಮುಂದೆ ಶೋ ಆಫ್. ಆ ಪ್ರಖ್ಯಾತ ನಟಿಗೆ ರೌಡಿ ಜಗ್ಗ ಒಂದು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾನೆ. ಆ ನಟಿ ಯಾರು? ಕೊಟ್ಟಿರುವ ಗಿಫ್ಟ್ ಏನು ಅಂತ ಪ್ರಶ್ನೆ ಮಾಡಿದ್ರೆ, ರೇಷ್ಮೆ ಸೀರೆ, ಚಿನ್ನದ ಹಾರ ಮತ್ತು ಓಲೆಯನ್ನ ಇದೆಲ್ಲವೂ ಕೂಡ ನಿನಗಾಗಿ ಅಂತ ಆ ನಟಿಗೆ ಗಿಫ್ಟ್ ಕೊಟ್ಟಿದ್ದಾನೆ. ಹಾಗಾದ್ರೆ ಈ ರೌಡಿ ಜಗ್ಗನ ಕಡೆಯಿಂದ ಕಾಸ್ಟ್ಲಿ ಗಿಫ್ಟ್ ತೆಗೆದುಕೊಂಡಂತಹ ನಟಿ ಯಾರು? ಈ ಹಿಂದೆ ರಾಜಕೀಯದಲ್ಲೂ ಕೂಡ ಈತನಿಗೆ ನಂಟಿದೆ ಅನ್ನುವಂತಹ ವಿಚಾರ ಯಾಕೆ ಮುನ್ನೆಲೆಗೆ ಬಂತು, ಚರ್ಚೆ ಆಯ್ತು ಅಂದ್ರೆ ನಮಗೂ ನಿಮ್ಗೂ ಗೊತ್ತು. ಅದು ಶಾಸಕ ಭೈರತಿ ಬಸವರಾಜ್ ಅವರ ಜೊತೆಗೆ ಈತ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಅಂತ. ಹಾಗಾಗಿ ಶಾಸಕರ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಈ ಕೊಲೆ ಕೇಸ್ನಲ್ಲಿ. ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ಆ ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಟ್ಟಿದ್ದಾನೆ ಜಗ್ಗ. ರವಿಚಂದ್ರನ್, ಕಿಚ್ಚ ಸುದೀಪ್ ಅವರ ಜೊತೆಗೂ ಕೂಡ ಫೋಟೋ ತೆಗೆಸ್ಕೊಂಡಿದ್ದಾನೆ. ರೌಡಿಸಂ ಪೊಲಿಟಿಕಲ್ ಆಯ್ತು. ಈಗ ಸಿನಿಮಾದಲ್ಲೂ ಕೂಡ ಚಾಪು ಮೂಡಿಸೋದಕ್ಕೆ ಮುಂದಾಗಿದ್ದಂತೆ ಛಾಯಾ ಗ್ರಾಹಕನಂತೆ ಕ್ಯಾಮ್ರಾಗೆ ಪೋಸ್ ಕೊಟ್ಟಿದ್ದಾನೆ. ನಟಿ ರಚಿತಾ ರಾಮ್ಗೆ ರೇಷ್ಮೆ ಸೀರೆ, ಚಿನ್ನದ ಹಾರ ಮತ್ತು ಓಲೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಕೆಲ ಸಿನಿಮಾಗಳಿಗೆ ಜಗ್ಗ ಹಣ ಹೂಡಿಕೆ ಮಾಡಿರೋ ಬಗ್ಗೆ ಮಾಹಿತಿ ಇದೆ. ಡಿಂಪಲ್ ಕ್ವೀನ್ಗೆ ಚಿನ್ನಾಭರಣ ಗಿಫ್ಟ್ ಕೊಟ್ಟಿದ್ದಾನೆ ರೌಡಿ ಜಗ್ಗ. ಜಸ್ಟ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೆ ಮಾತ್ರ ಅಲ್ಲ, ಬದಲಾಗಿ ರವಿಚಂದ್ರನ್ ಮತ್ತೊಂದು ಕಡೆ ಸುದೀಪ್ ಅವರ ಜೊತೆ ಕೂಡ ಈತ ಒಡನಾಟ ಹೊಂದಿದ್ದ. ಕೆಲವರ ಜೊತೆಗೆ ಫೋಟೋ ಕೂಡ ತೆಗೆದುಕೊಂಡಿದ್ದ. ಕ್ಯಾಮ್ರಾಗೆ ಪೋಸ್ ಕೊಟ್ಟಿದ್ದ ರೌಡಿ ಜಗ್ಗ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸಹಜವಾಗಿ ರಾಜಕೀಯವಾಗಿ ಒಂದು ಸಪೋರ್ಟ್ ಇದ್ದಿದ್ದು ಶಾಸಕರದ್ದು. ಅವರ ಜೊತೆಗೆ ಅತ್ಯಾಪ್ತ ವಲಯದಲ್ಲೇ ಈತ ಗುರುತಿಸಿಕೊಂಡಿದ್ದ ಅನ್ನುವಂತಹ ವಿಚಾರ. ಇದಾದ ಬಳಿಕ ಈಗ ಸಿನಿಮಾ ಜಗತ್ತಲ್ಲೂ ಕೂಡ ಈತ ತನ್ನ ಚಾಪು ಮೂಡಿಸೋದಕ್ಕೆ ಮುಂದಾಗಿದ್ದ ಅನ್ನೋದು ಬಹಳ ಸ್ಪಷ್ಟ. ಅದಕ್ಕೆ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಜೊತೆಗೆ ನಿಂತ್ಕೊಂಡಿರುವಂತಹ ದೃಶ್ಯ ನೋಡಿ. ಅವರ ಕೈಯಲ್ಲಿ ರೇಷ್ಮೆ ಸೀರೆ, ಚಿನ್ನದ ಓಲೆ ಮತ್ತು ಸರ ಅದನ್ನ ಗಿಫ್ಟ್ ಆಗಿ ಕೊಟ್ಟಿರೋದು. ರಚಿತಾ ರಾಮ್ ಅವರು ಕೂಡ ರೌಡಿ ಶೀಟರ್ ಜಗ್ಗನ ಜೊತೆಗೆ ಕ್ಯಾಮ್ರಾಗೆ ಪೋಸ್ ಕೊಟ್ಟಿರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಿದ್ದೀರಿ. ಅಲ್ಲಿಗೆ ಡಿಂಪಲ್ ಕ್ವೀನ್ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಬದಲಾಗಿ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ಒಟ್ನಲ್ಲಿ ಈತ ಹಲವು ಸಿನಿಮಾಗಳಿಗೆ ಬಂಡವಾಳ ಹಾಕಿದ್ದ. ಹಾಗಾಗಿ ಕೆಲ ನಟ ನಟಿಯರ ಜೊತೆ ಕೂಡ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ. ಕೆಲವರ ಜೊತೆಗೆ ಸ್ನೇಹ ಇತ್ತು. ಆ ಸ್ನೇಹದಿಂದಲೇ ಈ ರೀತಿ ಉಡುಗೊರೆಗಳನ್ನ ಕೂಡ ಕೊಟ್ಟಿರಬಹುದು ನಟಿ ರಚಿತಾ ರಾಮ್ಗೆ. ಆದ್ರೆ ಈಗ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ರೌಡಿ ಜಗ್ಗು ಇಷ್ಟೆಲ್ಲ ಸುದ್ದಿ ಆಗ್ತಿದ್ದಾನಲ್ಲ, ಮೋಸ್ಟ್ಲಿ ಈತನ ಜೊತೆಗೆ ಈಗ ಫೋಟೋ ತೆಗೆಸ್ಕೊಂಡಿರುವಂತಹ ನಟ ನಟಿಯರಿಗೂ ರಾಜಕೀಯ ವ್ಯಕ್ತಿಗಳು ಸಹಜವಾಗಿ ಆತಂಕದಲ್ಲಿರ್ತಾರೆ. ಏನಪ್ಪಾ, ಇಂಥ ಜೊತೆ ಸ್ನೇಹ ಆಯ್ತಾ, ಇವನ್ ಜೊತೆನ ನಾನು ಫೋಟೋ ತೆಗೆಸ್ಕೊಂಡಿದ್ದು, ಇವನ ಹತ್ರನ ನಾನು ಉಡುಗೊರೆ ತೆಗೆದುಕೊಂಡಿದ್ದು, ಇಂಥ ಟೆನ್ಷನ್ ಕೂಡ ಸಹಜವಾಗಿ ನಟ ನಟಿಯರಿಗೆ ಶುರುವಾಗಿರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸೀನಿಯರ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈಗ ರೌಡಿ ಶೀಟರ್ ಜಗ್ಗು ಬಿಕ್ಲು ಶಿವನ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಸುದ್ದಿಯಲ್ಲಿದ್ದಾರೆ. ಆದ್ರೆ ಈತನ ಜೊತೆಗೆ ಈ ಹಿಂದೆ ಒಡನಾಟದಲ್ಲಿದ್ದವ್ರಿಗೂ ಕೂಡ ಟೆನ್ಷನ್, ಅದರಿಂದ ಅವರು ಕೂಡ ಸುದ್ದಿ ಆಗ್ಬೇಕಲ್ಲ. ಇದೆಂತ ವಿಪರ್ಯಾಸದ ಸಂಗತಿ ಅಂತ. ಖಂಡಿತ ಶ್ರುತಿ, ಅಂದ್ರೆ ಬಿಕ್ಲು ಶಿವನ ಒಂದು ಭೀಕರ ಕೊಲೆ ಕೇಸಲ್ಲಿತ್ತು. ಈ ಒಂದು ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿರುವಂತ ಆರೋಪಿಯಾಗಿರುವಂತ ಈ ಸದ್ಯ ಈಗ ಜಗದೀಶ್ ಏನಿದ್ದಾನೆ, ಜಗ್ಗ ಅಲಿಯಾಸ್ ಜಗದೀಶ್, ಆತ ಈಗಾಗಲೇ ನಾಪತ್ತೆ ಆಗಿದ್ದಾನೆ. ಆತನ ಪತ್ತೆಗಾಗಿ ಕೂಡ ಪೊಲೀಸರು ಸಾಕಷ್ಟು ಅರಸಾವತನ ಪಡ್ತಾ ಇದ್ದಾರೆ. ಆದ್ರೆ ಆತ ಬೇರೆ ರಾಜ್ಯಕ್ಕೆ ಪರಾರಿ ಆಗಿದ್ದಿರೋ ಒಂದು ಇನ್ಫಾರ್ಮೇಶನ್ ಕೂಡ ಪೊಲೀಸರಿಗೆ ಇದೆ. ಆದ್ರೆ ಈತನ ಹಿನ್ನೆಲೆಯನ್ನ ಕೆದಕಿದಂತ ಪೊಲೀಸರಿಗೆ ಸಾಕಷ್ಟು ವಿಚಾರಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಕೊಲೆ ಆರೋಪ ಆಗಿರುವಂತ ಜಗದೀಶ್ ಕೇವಲ ಒಂದು ಫೈನಾನ್ಷಿಯಲ್ ವಿಚಾರದಲ್ಲಿ ಅಷ್ಟೇ ಅಲ್ಲ, ಪೊಲಿಟಿಕಲ್ ವಿಚಾರದಲ್ಲಿ ಅಷ್ಟೇ ಅಲ್ಲ, ಕೆಲವೊಂದಷ್ಟು ಬೇರೆ ಬೇರೆ ಕಡೆ ಹೂಡಿಕೆನ ಮಾಡಿದ್ದ ಅನ್ನೋದು ಕೂಡ ಕೆಲವೊಂದಷ್ಟು ಫೋಟೋಗಳ ಮೂಲಕ ಈಗ ಒಂದೊಂದಾಗಿ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ಈತನಿಗೆ ಏನು ಭೈರತಿ ಬಸವರಾಜ್ ಏನಿದೆ, ಕೇರ್ಪುರಂನ ಮಾಜಿ ಶಾಸಕ, ಅವರ ಒಂದು ಶ್ರೀರಕ್ಷೆ ಕೂಡ ಇತ್ತು. ಅದೇ ರೀತಿಯಾಗಿ ರಿಯಲ್ ಎಸ್ಟೇಟ್ ಅಲ್ಲಿ, ಪೊಲಿಟಿಕ್ಸ್ ಅಲ್ಲಿ ಸಾಕಷ್ಟು ಒಂದು ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ಕೊಂಡಿದ್ದ. ಜೊತೆಗೆ ತನ್ನದೇ ಆದಂತ ಒಂದು ದೊಡ್ಡ ಗ್ಯಾಂಗ್ ಅನ್ನ ಕಟ್ಕೊಂಡು ಒಂದು ಸೆಟಲ್ಮೆಂಟ್ ಮಾಡುವಂತದ್ದು, ರಿಯಲ್ ಎಸ್ಟೇಟ್ ಕೈ ಇಡುವಂತದ್ದು, ಯಾವ್ದಾದ್ರು ಲಿಟಿಗೇಷನ್ ಪ್ರಾಪರ್ಟಿ ಬಂದ್ರೆ ಅದನ್ನ ಸೆಟಲ್ಮೆಂಟ್ ಮಾಡುವಂತದ್ದು, ಈ ರೀತಿಯಾಗಿ ಸಾಕಷ್ಟು ಹಣವನ್ನು ಕೂಡ ಮಾಡಿದ್ದ.
ಮಾಡಿದ್ದ. ಜೊತೆಗೆ ಈಗ ಮತ್ತಷ್ಟು ವಿಚಾರಗಳು ಏನು ಅಂತಂದ್ರೆ ಆತ ಸ್ಯಾಂಡಲ್ವುಡ್ ನಲ್ಲಿ ಕೆಲವೊಂದಷ್ಟು ನಟ ನಟಿಯರ ಜೊತೆ ತೀರಾ ಆತ್ಮೀಯವಾಗಿ ಇದ್ದ ಅನ್ನೋದು ಕೂಡ ಕೆಲವೊಂದು ಫೋಟೋಸ್ ಈಗ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಪ್ರಮುಖವಾಗಿ ರಚಿತರಾಮ್ ಜೊತೆಗೆ ರವಿಚಂದ್ರನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಜೊತೆಗೆ ಕೆಲವೊಂದಷ್ಟು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಗಳಾಗಿರ್ಬೋದು, ಅವ್ರ ಜೊತೆ ಆತ ನಿಕಟವಾದಂತಹ ಸಂಪರ್ಕವನ್ನು ಹೊಂದಿದ್ದ. ಅವ್ರ ಜೊತೆ ಸಾಕಷ್ಟು ಫೋಟೋಗಳನ್ನು ಕೂಡ ಪೋಸ್ ಅನ್ನ ಕೊಟ್ಟಿದ್ದ. ಅದರಲ್ಲೂ ಕೂಡ ರಚಿತಾರಾಮ್ಗೆ ಕೆಲವೊಂದಷ್ಟು ಗಿಫ್ಟ್ ಅನ್ನ ಮಾಡಿದ್ದಾನೆ. ಅದರಲ್ಲೂ ಕೂಡ ರೇಷ್ಮೆ ಸೀರೆ ಆಗಿರ್ಬೋದು, ಚಿನ್ನದ ಹಾರ, ಹಾಗೆ ಓಲೆ, ಈ ರೀತಿಯಾದಂತಹ ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಟ್ಟು ಆಕೆಯನ್ನು ಕೂಡ ಸಾಕಷ್ಟು ಒಂದು ಸಂಪರ್ಕವನ್ನು ಅಜಯ್, ವಾಪಸ್ ಬರ್ತೀನಿ ಹಾಗೆ ಸಂಪರ್ಕದಲ್ಲಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಅಪ್ಡೇಟ್ ಇದೆ. ಅದು ಕೂಡ ಕೊಲೆಯಾಗಿರುವ ಈ ರೌಡಿ ಶೀಟರ್ ಬಿಕ್ಲು ಶಿವ, ಆತನ ಕೊಲೆ ಕೇಸಲ್ಲಿ ಈಗ ಶಾಸಕರ ಅಣ್ಣನ ಮಗ ಕೂಡ ಲಾಕ್ ಆಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜಸ್ಟ್ ಶಾಸಕರ ಪಾತ್ರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಬಟ್ ಅವರ ಅಣ್ಣನ ಮಗ ಕೂಡ ಲಾಕ್ ಆಗಿದ್ದಾರೆ ಈ ಪ್ರಕರಣದಲ್ಲಿ. ಭೈರತಿ ಬಸವರಾಜ್ ವಿಚಾರಣೆಯ ಬಳಿಕ ಅಣ್ಣನ ಮಗ ಲಾಕ್. ಭೈರತಿ ಬಸವರಾಜ್ ಅಣ್ಣನ ಮಗ ಅನಿಲ್ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಭಾರತೀನಗರ ಪೊಲೀಸರಿಂದ ಅನಿಲ್ ವಿಚಾರಣೆ ಆಗ್ತಾ ಇದೆ ಸದ್ಯಕ್ಕೆ ಅನ್ನೋದ್ರ ಡೀಟೇಲ್ಸ್. ಬಿಕ್ಲು ಶಿವನ ಕೊಲೆ ಕೇಸಲ್ಲಿ ಅನಿಲ್ ಕೂಡ ಭಾಗಿಯಾಗಿದ್ದ ಅನ್ನೋದ್ರ ಸಾಕ್ಷಿಯ ಸಮೇತ. ಅಂಥದ್ದೊಂದು ಆರೋಪ ಅಲ್ಲ, ಜಸ್ಟ್ ಒಂದು ಹಿಂಟ್ ಅಂತೂ ಪೊಲೀಸರಿಗೆ ಸಿಕ್ಕಿದೆ. ಆ ಕಾರಣಕ್ಕೆ ಆತನ ಬಂಧನ ಆಗಿದೆ. ಸ್ಕಾರ್ಪಿಯೋ ಕಾರಲ್ಲಿ ಬಂದು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಹಂತಕರಿಗೆ ಸ್ಕಾರ್ಪಿಯೋ ಕಾರ್ ನೀಡಿದ್ದೆ ಈ ಅನಿಲ್ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅನಿಲ್ ಕಾರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈಗ ಅನಿಲ್ ನನ್ನ ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಜಸ್ಟ್ ಕಾರ್ ಮಾತ್ರ ಕೊಟ್ಟಿದ್ದ ಅಥವಾ ಕಾರಲ್ಲಿ ಇವರು ಕೂಡ ಇದ್ರ, ಇದು ಕೂಡ ಪ್ರಶ್ನೆ. ಒಟ್ನಲ್ಲಿ ಸ್ಕಾರ್ಪಿಯೋ ಕಾರಲ್ಲಿ ಆರೋಪಿಗಳು ಬಂದು ಅಡ್ಡಗಟ್ಟಿ ಈ ಬಿಕ್ಲು ಶಿವನ ಹತ್ಯೆ ಮಾಡಿದ್ರು ಅನ್ನುವಂತಹ ವಿಚಾರ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯ, ಕೊಲೆ ಮಾಡ್ತಾ ಇರುವಂತಹ ದೃಶ್ಯ, ಅವ್ರು ಬಂದ್ ಹೋಗಿದ್ದಂತಹ ದೃಶ್ಯ, ಆರೋಪಿಗಳ ಚಲನವಲನ ಎಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು. ಆ ದೃಶ್ಯಗಳ ಆಧಾರದ ಮೇಲೆಯೇ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು. ಕೆಲವರ ಮೇಲೆ ಅನುಮಾನ ಬಂದು ಅವ್ರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿರುವಂತಹ ಕೆಲಸಗಳು ಕೂಡ ಪೊಲೀಸರಿಂದ ಆಗಿದೆ. ಬಟ್ ಒನ್ಸ್ ಅಗೈನ್ ಶಾಸಕರ ಪಾತ್ರದ ಬಗ್ಗೆ ಚರ್ಚೆ ಆಗ್ತಾ ಇದ್ದ ಹೊತ್ತಲ್ಲೇ ಅವರ ಅಣ್ಣನ ಮಗ ಈ ಅನಿಲ್ ಅಂತ ಹೇಳಲಾಗ್ತಾ ಇದೆ. ಅನಿಲ್ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಈತನೇ ಅನಿಲ್. ಈತನನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕಾರಣ ಇಷ್ಟೇ, ಈತನ ಸ್ಕಾರ್ಪಿಯೋ ಕಾರೇ ಆರೋಪಿಗಳು ಬಳಸಿದ್ರು ಕೊಲೆಯ ಸಂದರ್ಭದಲ್ಲಿ. ಆ ಸ್ಕಾರ್ಪಿಯೋ ಕಾರ್ ಮಾತ್ರ ಕೊಟ್ಟಿದ್ನಾ ಅಥವಾ ಈತನೂ ಕೂಡ ಇದ್ನಾ ಅನ್ನೋದು ಪೊಲೀಸರ ತನಿಖೆಯಿಂದಲೇ ಬೆಳಕಿಗೆ ಬರಬೇಕಾಗಿರುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸೀನಿಯರ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ. ಒನ್ಸ್ ಅಗೇನ್ ಅಜಯ್, ಈಗ ಶಾಸಕರ ಪಾತ್ರದ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದ್ವಿ, ಬಟ್ ಅವರ ಅಣ್ಣನ ಮಗ ಕೂಡ ಲಾಕ್ ಆಗಿದ್ದಾರೆ ಈ ಕೇಸಲ್ಲಿ ಅಂತ. ಈ ಅನಿಲ್ ಪಾತ್ರ ಏನು ಅಂತ? ಖಂಡಿತ, ಅಂದ್ರೆ ಬಿಕ್ಲೂರ್ ಕೊಲೆ ಕೇಸ್ನಲ್ಲಿ ಈ ಒಂದು ಅನಿಲ್ ಹೆಸರು ಏನ್ ಕೇಳಿ ಬರ್ತಾ ಇದೆ, ಈತ ಕೂಡ ಆ ಒಂದು ಆರೋಪಿಗಳಿಗೆ, ಅಂದ್ರೆ ಕೊಲೆ ಮಾಡಿರುವಂತ ಆರೋಪಿಗಳು ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೋ ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಒಟ್ಟು 8 ರಿಂದ 10 ಜನ ಆರೋಪಿಗಳು ನೇರವಾಗಿ ಕಾರ್ನಲ್ಲಿ ಬಂದು ಬಿಕ್ಲು ಶಿವನ ಭೀಕರವಾಗಿ ಹತ್ಯೆ ಮಾಡಿ ಪರಾರಿ ಆಗ್ತಾರೆ. ಯಾವಾಗ ಈ ಒಂದು ಕೇಸನ್ನ ಭಾರತೀನಗರ ಪೊಲೀಸರು ಕೊಲೆ ಕೇಸನ್ನು ದಾಖಲಿಸಿಕೊಂಡು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪ್ರಾಥಮಿಕ ತನಿಖಾ ಹಂತದಲ್ಲಿ ಕೆಲವೊಂದಷ್ಟು ಸಿಸಿಟಿವಿ ಫುಟೇಜಸ್ ಪೊಲೀಸರು ವಶಕ್ಕೆ ಪಡಿತಾರೆ. ಅದರಲ್ಲಿ ಸ್ಪಷ್ಟವಾಗಿ ಕಾರ್ ನಂಬರ್ ಆಗಿರ್ಬೋದು, ಜೊತೆಗೆ ಆ ಕಾರಿನ ಮೂವ್ಮೆಂಟ್ ಆಗಿರ್ಬೋದು, ಜೊತೆಗೆ ಅದರಲ್ಲಿ ಎಷ್ಟು ಜನ ಬಂದಿದ್ದು ಅನ್ನೋದು ಕೂಡ ಸ್ಪಷ್ಟವಾಗಿ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಪೊಲೀಸರಿಗೆ ಇರುತ್ತೆ. ನಂತರ ಅದು ಒಂದು ತನಿಖೆಯನ್ನು ಮುಂದುವರಿಸಿದಂತ ಪೊಲೀಸರು ಮೊದಲಿಗೆ ಆ ಒಂದು ಸ್ಕಾರ್ಪಿಯೋ ಕಾರ್ ಏನಿದೆ ಅದು ಸ್ಕಾರ್ಪಿಯೋ ಕಾರ್ನ ನಂಬರ್ ನ ಪಡ್ಕೊಳ್ತಾರೆ. ನಂತರ ಅದು ಓನರ್ ಯಾರು, ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತ ವ್ಯಕ್ತಿಗಳು ಯಾರು, ಜೊತೆಗೆ ಯಾರಿಗೆ ಸೇರಿದ್ದು ಈ ಒಂದು ಕಾರು ಅನ್ನೋದನ್ನ ತನಿಖಾ ಮಾಡುವಂತ ಸಂದರ್ಭದಲ್ಲಿ ಇದೇ ಭಾರತೀನಗರ ಪೊಲೀಸರು ನೇರವಾಗಿ ಭೈರತಿ ಬಸವರಾಜ್ ಅವರ ಅಣ್ಣನ ಮಗ ಆಗಿರುವಂತ ಅನಿಲ್ ಏನಿದ್ದಾನೆ ಆತನನ್ನು ಕೂಡ ಅನುಮಾನದ ಮೇಲೆ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಯಾಕಂದ್ರೆ ಸ್ಪಷ್ಟವಾಗಿ ಪೊಲೀಸರಿಗೆ ಗೊತ್ತಾಗುತ್ತೆ ನೇರವಾಗಿ ಈತನ ಕೈವಾಡ ಇದೆ ಅನ್ನೋದು. ಹೀಗಾಗಿ ಆತನನ್ನ ಇಮಿಡಿಯೇಟ್ ಆಗಿ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದಂತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಒಂದು ಕೇಳುವ ಬರ್ತಾ ಇರುವಂತ ಅನುಮಾನದ ಪ್ರಶ್ನೆ ಅಂತಂದ್ರೆ ಹಂತಕರಿಗೆ ಈತನೇ ನೇರವಾಗಿ ಕಾರನ್ನ ಕೊಟ್ಟನ ಅಥವಾ ಆ ಕಾರಲ್ಲಿ ಈತ ಇದ್ದ, ಈ ಒಂದು ಅನುಮಾನ ಇರೋದ್ರಿಂದ ಪೊಲೀಸರು ತನಿಖೆನ ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಈ ಮರ್ಡರ್ಗೆ ಬಳಕೆ ಮಾಡ್ಬೇಕು ಅಂತಾನೆ ಈ ಒಂದು ಕಾರನ್ನ ಕೊಟ್ಟಿದ್ದಾರೆ, ಅಥವಾ ಫ್ರೆಂಡ್ಸ್ ಅಥವಾ ಇದೇ ಜಗದೀಶ್ ಚಂದ್ರ ಹುಡುಗರಿಗೆ ಗಾಡಿ ಇಟ್ಟಿರು ಅಂತ ಹೇಳ್ಬಿಟ್ಟು ಏನಾದ್ರು ಕೊಡ್ತಿಲ್ಲ, ಈ ಒಂದು ಅನುಮಾನ ಇರೋದ್ರಿಂದ ಆತನನ್ನ ಇಮಿಡಿಯೇಟ್ ಆಗಿ ವಶಕ್ಕೆ ಪಡೆದಿರುವಂತ ಭಾರತೀನಗರ ಪೊಲೀಸರು ಆತನನ್ನು ಕೂಡ ಸಾಕಷ್ಟು ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈತನ ಸಪೋರ್ಟ್ ಇಂದಾನೆ ಈ ರೀತಿ ಆಯ್ತಾ. ಒಂದ್ ಕಡೆ ಎಫ್ಐ ಆಗಿರುವಂತ ಭೈರತಿ ಬಸವರಾಜ್ ಒಂದು ಬಾರಿ ವಿಚಾರಣೆಯನ್ನ ಎದುರಿಸಿ ಬಂದಿದ್ದಾರೆ.
ಬುಧವಾರ ಕೂಡ ಎರಡನೇ ಬಾರಿ ವಿಚಾರಣೆಗೆ ಹೋಗಬೇಕಾಗುತ್ತೆ. ಇದರ ಬೆನ್ನಲ್ಲೇ ಇದೀಗ ಅವರ ಅಣ್ಣನ ಮಗನ ಒಂದು ಅನಿಲ್ ಏನಿದೆ ಆತನು ಕೂಡ ವಶಕ್ಕೆ ಪಡೆದಿದೆ. ಆತನ ಜೊತೆಗೆ ಇನ್ಯಾರಾದ್ರೂ ಆರೋಪಿಗಳು ಈ ಒಂದು ಕೊಲೆಯಲ್ಲಿ ಪಾತ್ರ ವಹಿಸಿದಂತಹ ಆರೋಪಿಗಳು ಯಾರಾದ್ರೂ ಇದಾರ, ಆ ಒಂದು ವಿಚಾರಣೆಯನ್ನು ಕೂಡ ಆತನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದು ಈಗಾಗಲೇ ಎಂಕ್ವೈರಿಯನ್ನು ಕೂಡ ಮಾಡಲಾಗ್ತದೆ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರಿಗೂ ಗೊತ್ತಿದೆ, ಕೇವಲ 5 ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ವಿ, ಅದ್ರ ಜೊತೆಗೆ ಇನ್ನೂ ಮತ್ತು ಅಲ್ಲಿ ಸ್ಪಷ್ಟವಾಗಿ ಗೊತ್ತಿದೆ 8 ರಿಂದ 10 ಜನ ಆರೋಪಿಗಳು ಈ ಒಂದು ಕೊಲೆಯಲ್ಲಿ ಪಾತ್ರವನ್ನ ವಹಿಸಿದ್ರು ಅಂತ. ಆದ್ರೆ ಪರಾರಿಯಾಗಿರುವಂತಹ ಜಗದೀಶ್ ಆಗಿರ್ಬೋದು, ಜೊತೆಗೆ ಮತ್ತಷ್ಟು ಆರೋಪಿಗಳು ಯಾರಿದ್ದಾರೆ ಅನ್ನೋದು ಕೂಡ ತನಿಖಾ ಹಂತದಲ್ಲಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.